ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಸಿಲ್ವರ್ ಜ್ಯುವೆಲ್ರಿಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಇಷ್ಟ ಆಯಿತು ಅಂತ ಅಂದರೆ ಸ್ಕ್ರೀನ್ ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಬರ್ತಾ ಇದೆ, ಅದಕ್ಕೆ ವಾಟ್ಸಪ್ ಮಾಡಿ ನಾನು ನಿಮಗೆ ಪ್ರೈಸು ವೆಯ್ಟ್ ಎಷ್ಟಿದೆ ಅಂತ ಹೇಳ್ತೀನಿ. ಎಲ್ಲ ವಿಡಿಯೋಸ್ನ ನೋಡಿ ಸಿಲ್ವರ್ ಜ್ಯುವೆಲ್ರಿದು ತುಂಬ ವಿಡಿಯೋಸ್ ಮಾಡಿದ್ದೀನಿ. ಯಾವ್ದು ಇಷ್ಟ ಆಯಿತು ನಿಮಗೆ ಯಾವ್ದು ಬೇಕು ಅಂತ ಅಂದ್ರೂ ಸಿಗುತ್ತೆ. ಸೊ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಅಂದರೆ ಒಂದು ಚೈನ್ ಬೇಕು ಅಂತಂದರೆ ಅದರಲ್ಲಿ ಒಂಚೂರು ಡಿಸೈನ್ ಚೇಂಜ್ ಇರೋದು ಸಿಗುತ್ತೆ. ಎಲ್ಲದೂ ಕೂಡ ಅವೈಲಬಲ್ ಇದೆ ನನ್ನ ಹತ್ರ. ಬೇಕು ಅಂತ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಕಾಲ್ಸ್ ಬರಲ್ಲ, ಕಾಲ್ ಮಾಡಿದ್ರೆ ಇನ್ವ್ಯಾಲಿಡ್ ಅಂತ ಬರುತ್ತೆ. ಬರೀ ಮೆಸೇಜ್ ಅಷ್ಟೇ ಇರೋದು ಆ ನಂಬರಿಗೆ. ಬೇಗ ಬೇಗ ಮೆಸೇಜ್ ಮಾಡಿದ್ರೆ ನಿಮಗೆ ಬೇಗ ಬೇಗ ರಿಪ್ಲೈ ಮಾಡ್ತೀನಿ ನಾನು. ಒಂದು ಸ್ವಲ್ಪ ಟೈಮ್ ಆದರೆ ರಿಪ್ಲೈ ಮಾಡೋದು, ಯಾರು ಬೇಜಾರು ಮಾಡ್ಕೋಬೇಡಿ. ತುಂಬ ಮೆಸೇಜಸ್ ಇರುತ್ತೆ, ದಿನಕ್ಕೆ ಒಂದು 500-600 ಮೆಸೇಜ್ ಇರುತ್ತೆ. ಸೊ ಹಾಗಾಗಿ ರಿಪ್ಲೈ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಬಟ್ ರಿಪ್ಲೈ ಖಂಡಿತ ಮಾಡೇ ಮಾಡ್ತೀನಿ. ಸೊ ಆಲ್ರೆಡಿ ಒಂದು ವೇರ್ ಮಾಡಿದ್ದೀನಿ. ಇದಂತೂ ಸಿಲ್ವರ್ ಅಂತ ಅನ್ಸೋದೇ ಇಲ್ಲ, ಸೇಮ್ ಗೋಲ್ಡ್ ಥರನೇ ಇದೆ. ಸೊ ಲಾಸ್ಟ್ ವೀಕ್ ಏನೋ ಇದ್ರದ್ದು ಪಿಕ್ಸ್ ಎಲ್ಲ ಶೇರ್ ಮಾಡಿದ್ದೆ, ಅದನ್ನು ನೋಡಿ ನಾನು ಬುಕ್ ಮಾಡಿದ್ದು. ಇದು 50 to 53 ಗ್ರಾಮ್ಸ್ ಏನೋ ಬರುತ್ತೆ ನಿಮಗೆ. ಸೊ ತುಂಬ ಯೂನಿಕ್ ಆಗಿ ತುಂಬ ಚೆನ್ನಾಗಿದೆ. ಈ ಥರದ್ರಲ್ಲಿ ಗೋಲ್ಡಲ್ಲಿ ನೀವು ತುಂಬ ಡಿಸೈನ್ಸ್ ನೋಡಿರ್ತೀರಾ, ತುಂಬ ಜನ ಹಾಕೊಂಡಿರ್ತಾರೆ ಈ ಥರದ್ದು. ಬಟ್ ಸಿಲ್ವರಲ್ಲಿ ನೋಡಿ ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಒನ್ ತೋರಿಸ್ತೀನಿ. ನೆಕ್ಸ್ಟ್ ಒನ್ ಬಂದು ಚೋಕರು. ಹೈನೆಕ್ ಬ್ಲೌಸ್ ಇರೋದಕ್ಕೆ ಹೇಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ಪರ್ಲು ಮತ್ತು ರೂಬಿ ಮತ್ತು ಹಿಂದೇನು ಪರ್ಲ್ ಇದೆ. ಮತ್ತು ಇಲ್ಲಿ ಸಿಲ್ವರ್ ಬೀಡ್ಸ್ ಹಾಕ್ಸಿದ್ದೀನಿ, ತುಂಬ ಚೆನ್ನಾಗಿದೆ. ಇಲ್ಲಿ ಪಿಂಕ್ ಕಲರ್ ಬೀಡ್ಸು. ನೆಕ್ಸ್ಟ್ ಒನ್ ತೋರಿಸ್ತೀನಿ. ಇದು ನೋಡಿ ನೆಕ್ಸ್ಟ್ ಒನ್ನು ಕಾಸಿನ ಸರ. ಇದು ನನ್ನ ಫೇವ್ರೆಟ್, ನಂಗೆ ತುಂಬಾ ಇಷ್ಟ ಆಯಿತು. ಸೊ ನಾನು ಒಂದು ತಗೊಂಡಿಟ್ಕೊಂಡಿದ್ದೀನಿ ಇದನ್ನ. ಇದರಲ್ಲಿ ಟೋಟಲ್ 25 ಏನೋ ಕಾಸು ಹಾಕಿ ಮಾಡಿರೋದು. ತುಂಬ ಬಡ್ಜೆಟ್ ಫ್ರೆಂಡ್ಲಿ. ಒಂದು ಕಾಸಿದೆಯಲ್ಲ, ಇದು ಬರೀ 1.5 ಗ್ರಾಮ್ಸ್ ಇದೆ ಅಷ್ಟೇ. ಸೊ ಟೋಟಲ್ 25 ಕಾಸಿದೆ ಇದರಲ್ಲಿ. ಎಷ್ಟು ಬೇಕು ಅಷ್ಟು ಕಾಸನ್ನ ನೀವು ಹಾಕ್ಸ್ಕೊಬೋದು. 5 ಇರುತ್ತೆ, 10 ಬೇಕಾದರೂ ಹಾಕ್ಸ್ಕೊಬೋದು, 25. ಇಲ್ಲಿ ನೋಡಿ ಲಾಸ್ಟ್ ಈ ಥರದ್ದು ಒಂದು ಮಾಡಿಸಿದ್ದೆ ನೋಡಿ, ಇದು 5 ಹಾಕಿ ಮಾಡಿರೋದು. ಸೊ ಇದು ಇಲ್ಲಿಗೆ ಬರುತ್ತೆ, ಹಿಂಗೆ ನೆಕ್ಲೆಸ್ ಥರ ಬರುತ್ತೆ ಇದು. ಸೊ ಇದು ಕಾಸಿನ ಸರ. ಇದು ಜೋಮಾಲೆ ಹೆಣಿತಾರಲ್ಲ ದಾರದಲ್ಲಿ, ಆ ಥರ ಹೆಣಿಸಿರೋದು ಇಲ್ಲಿಗೆ ಬೀಡ್ಸ್ ಬೇಕಾದ್ರೂ ಹಾಕಿಸ್ಕೊಬೋದು. ಬಟ್ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡಿಸಿದ್ದೀನಿ. ಸೊ ಇದು ಕಸ್ಟಮರ್ ಆರ್ಡರ್ ಕೊಟ್ಟಿದ್ದು, ಬಟ್ ನಾನು ಒಂದು ತಗೊಂಡಿದ್ದೀನಿ ಈ ಥರದ್ದು, ನಂಗೆ ತುಂಬಾ ಇಷ್ಟ ಆಗಿ. ಕಾಸು ಲಕ್ಷ್ಮಿ ಕಾಸಿದೆ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ. ಸೊ ಇನ್ನೊಂದು 40-45 ಏನೋ ಕಾಸಿದೆ ಅಷ್ಟೇ, ಎಲ್ಲದು ಖಾಲಿ. ಒಂದು 2-3 ಆರ್ಡರ್ ಬಂದಿದೆ ಇವಾಗ, ಎಲ್ಲನೂ ರೆಡಿ ಮಾಡಿಸ್ಬೇಕು. ಸೊ ಯಾರಿಗಾದರೂ ಬೇಕು ಕಾಸಿನ ಸರ ಅಂತ ಅಂದರೆ ನೋಡಿ, ಇದು ಬಡ್ಜೆಟ್ ಫ್ರೆಂಡ್ಲಿ ಇದೆ, ತಗೋಬೋದು. ಸೊ ನೆಕ್ಸ್ಟ್ ಒನ್ ತೋರಿಸ್ತೀನಿ. ಇದು ನೆಕ್ಸ್ಟ್ ಒನ್ನು. ಇದಕ್ಕೆ ಈ ಥರ ದೊಡ್ಡ ಮಾಪ್ಸ್ ಬರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಈ ಥರ ಮಾಪ್ಸ್ ಇದೆ ಅಂತ, ಅದಕ್ಕೆ ಈ ಥರ ಮಾಡಿಸಿದ್ದಾರೆ. ಇಲ್ಲಿ ಸಿಲ್ವರ್ ಬೀಡ್ಸು, ಮೆರೂನ್ ಕಲರ್ ಬೀಡ್ಸಿಗೆ ಮತ್ತು ಇಲ್ಲಿ ಸಿಲ್ವರ್ ಬೀಡ್ಸಲ್ಲಿ ಈ ಥರ ಲೇಯರ್ ಥರ ಮಾಡಿರೋದು. ಒಂಥರ ತುಂಬ ಚೆನ್ನಾಗಿ ಬರುತ್ತೆ, ಸ್ಟೆಪ್ಪು. ಸೊ ನೋಡಿದ್ದು ನಾನು ಲಾಸ್ಟ್ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸಿದ್ದೆ ಮಾಪ್ಸ್ ಎಲ್ಲ ಈ ಥರದ್ದಿದೆ ಅಂತ ಅಂದ್ಬಿಟ್ಟು. ಅದಕ್ಕೆ ಮೆರೂನ್ ಕಲರ್ ಬೇಕು ಅಂತ ಹೇಳಿದರು. ಮೆರೂನ್ ಕಲರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. 3 ಲೇಯರು, ಇದಕ್ಕೆ 4 ಲೇಯರು ಹಾಕಿಸ್ಕೊಳ್ಬೋದು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒನ್ ತೋರಿಸ್ತೀನಿ. ಇದು ನೆಕ್ಸ್ಟ್ ಒನ್ನು ಹವಳ. ಇದು ಸೊ ಲಾಂಗ್ ಹಾರ. ನಾನು ಲಾಸ್ಟ್ ಟೈಮ್ ತೋರಿಸಿದ್ನೆಲ್ಲ ಈ ಥರದ್ದೆಲ್ಲ ನಾನೇ ಆರ್ಡರ್ ಕೊಟ್ಟು ಮಾಡಿಸಿರೋದು ಅಂತ. ಸೊ ಅದಕ್ಕೆ ಹವಳ ಹಾಕಿ ಅಂತ ಹೇಳಿದರು. ಸೊ ಹವಳ ಹಾಕಿ ರೆಡಿ ಮಾಡಿದ್ದೀವಿ. ಯಾವ ಕಲರ್ ಬೀಡ್ಸ್ ಬೇಕೋ ಆ ಕಲರ್ ನೀವು ಹಾಕಿಸ್ಕೊಳ್ಬೋದು. ಬಟ್ ಇಲ್ಲಿಗೆ ತುಂಬ ಜನ ಬೇರೆ ಬೇರೆ ಕಲರ್ ಹಾಕಿಸಿ ಅಂತ ಕೇಳೋದು ಕಡಿಮೆ, ಯಾಕಂದರೆ ಇದಾದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಬೇಕಾದ್ರೆ ನೆಕ್ಸ್ಟ್ ಯಾವಾಗಲಾದರೂ ನೀವು ಇದನ್ನು ಚೇಂಜ್ ಮಾಡ್ತೀರಿ, ಬೇರೆ ಯಾವುದಾದ್ರೂ ಬೀಡ್ಸ್ ಹಾಕ್ಸ್ಕೊತೀವಿ ಅಂತ ಅಂದಾಗಲೂ ಈ ಗೋಲ್ಡ್ ಬೀಡ್ಸ್ ಆದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಬಟ್ ನೀವು ಪಿಂಕು ಬೇರೆದು ಯಾವುದಾದ್ರೂ ಹಾಕ್ಸಿದ್ರಿ ಅಂತಂದರೆ ನೆಕ್ಸ್ಟ್ ಏನಾದ್ರು ನೀವು ಕಲರ್ ಚೇಂಜ್ ಮಾಡಿಸಿದ್ರೆ ಇಲ್ಲೂ ಕೂಡ ಕಲರ್ ಚೇಂಜ್ ಮಾಡಬೇಕು. ಇಲ್ಲಿ ಆಲ್ಮೋಸ್ಟ್ ಬೇರೆ ಬೇರೆ ಶಾಪ್ಗಳಲ್ಲೆಲ್ಲ ಮಾಡಲ್ಲ, ಇಲ್ಲಿ ಕೆಳಗಡೆ ಬೀಡ್ಸ್ ಎಲ್ಲ ಚೇಂಜ್ ಮಾಡಲ್ಲ. ಸೊ ಹಾಗಾಗಿ ಈ ಥರ ಗೋಲ್ಡ್ ಬೀಡ್ಸ್ ಇದ್ರೇ ನಿಮಗೆ ಚೆನ್ನಾಗಿ ಲುಕ್ ಬರುತ್ತೆ. ನೆಕ್ಸ್ಟ್ ಬಂದು ಪರ್ಲ್ ಲಾಂಗ್ ಹಾರ. ಸೇಮ್ ಹವಳದ್ದೇ ಪೆಂಡೆಂಟು ಮಾಪ್ಸ್ ಎಲ್ಲ, ಬಟ್ ಬೀಡ್ಸ್ ಮಾತ್ರ ಪರ್ಲ್ ಬೇಕು ಅಂತ ಹೇಳಿದ್ರು. ಸೊ ನೋಡಿ ಇನ್ನೂ ಒಂದಿದೆ. ಇದಂತೂ ಫಾಸ್ಟ್ ಮೂವಿಂಗ್, ಬೇಗ ಬೇಗ ಸೇಲ್ ಆಗಿಬಿಡುತ್ತೆ.
ನಾನು ತೋರಿಸಿದ್ದೀನಿ ಇದನ್ನೆಲ್ಲ ಕ್ಲಿಯರಾಗಿಟ್ಟು ಯಾವ ಥರ ಬರುತ್ತೆ ನಿಮಗೆ ಅಂತೆಲ್ಲ. ಸೊ ಇದು ಒಂದೇ ಥರದ್ದು 2 ಬೇರೆ ಬೇರೆಯವ್ರು ಬುಕ್ ಮಾಡಿರೋದು. ಪಿಕಾಕ್ ಮಾಪು ಇಲ್ಲಿ ಲಕ್ಷ್ಮಿ ಮತ್ತು ಪಿಕಾಕ್ ಬರುತ್ತೆ. ನೆಕ್ಸ್ಟ್ ಒನ್ನು ಗ್ರೀನು, ಸೇಮ್ ಮಾಪ್ ಮತ್ತು ಪೆಂಡೆಂಟ್ ಎಲ್ಲ ಸೇಮು, ಬಟ್ ಬೀಡ್ಸ್ ಮಾತ್ರ ಗ್ರೀನ್ ಹಾಕಕ್ಕೆ ಹೇಳಿದ್ರು. ಗ್ರೀನ್ ನೋಡಿ ಎಷ್ಟು ಲುಕ್ ಕೊಡುತ್ತೆ. ನಂಗೆ ಗ್ರೀನ್ ಅಂದರೆ ತುಂಬ ಇಷ್ಟ. ಬೇರೆ ಪರ್ಲ್ ಹವಳಗಿಂತ ಗ್ರೀನ್ ಕಲರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಂಗೆ ಅನಿಸುತ್ತೆ. ಪರ್ಲೆಲ್ಲ ತುಂಬ ಜನ ಇಷ್ಟಪಡ್ತಾರೆ, ಪರ್ಲ್ ಒಂದು ಇರಬೇಕು, ಬಟ್ ಗ್ರೀನ್ ಮಾತ್ರ ಮಸ್ತಾಗಿ ಕಾಣಿಸುತ್ತೆ, ಎಲ್ಲ ಕಲರ್ಸ್ಗೂ ಮ್ಯಾಚ್ ಆಗುತ್ತೆ. ಸೇಮ್ ಆಲ್ರೆಡಿ ನಾನು ಇದೇ ಥರದ್ದು 4 ತೋರಿಸಿದ್ದೀನಿ ನೋಡಿ ಈ ಸಲ ವಿಡಿಯೋದಲ್ಲಿ. ಇದು ನೋಡಿ ಈ ಸಲ ಫಸ್ಟ್ ಟೈಮ್ ನಾನು ಮಾಡಿಸಿರೋದು. ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿ ಕೆಳಗಡೆಗೆ ಮಾತ್ರ ಜೋಮಾಲೆ ಗುಂಡು ಬರುತ್ತಲ್ಲ ಆ ಗುಂಡು. ಇದನ್ನು ಚೋಕರ್ ತೊಗೊಂಡಿದ್ರು ಅವರು, ಈ ಥರ ರೂಬಿ ಮತ್ತು ಪರ್ಲಲ್ಲಿ ಚೋಕರ್ ಇದೆಯಲ್ಲ ಅದನ್ನು. ಸೊ ಅದು ಕಾಂಬಿನೇಷನ್ 2 ಚೆನ್ನಾಗಿದೆ, ಒಂದು ಬೇಕು ಈ ಥರದ್ದು ಅಂತ ಅಂದ್ಬಿಟ್ಟು ತೊಗೊಂಡಿದ್ದಾರೆ. ಸಿಂಪಲ್ಲಾಗಿ ಹಾಕೊಳ್ಳೋಕೆ ಚೆನ್ನಾಗಿದೆ ಇದು ನೋಡಿ. ಪರ್ಲು ಮತ್ತು ರೂಬಿ ಪ್ಲೇನ್ ಬಂದು ಕೆಳಗೆ ಮಾತ್ರ ಈ ಥರ ಬರುತ್ತೆ. ಸಿಂಪಲ್ಲಾಗಿ ಹಾಕೊಳ್ಳೋಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಇದು ನೋಡಿ ನೆಕ್ಸ್ಟ್ ಒನ್ನು ರೂಬಿಗೆ ಪಿಕಾಕ್ ಮಾಪ್ಸ್ ಹಾಕ್ಸಿದ್ದೀನಿ. ಸೊ ನೋಡಿ ಪಿಕಾಕ್ಸು 4 ಲೇಯರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದರಲ್ಲಿ ಅಷ್ಟು ಹೈಲೈಟಾಗಿ ಕಾಣಿಸುತ್ತೆ ಇಲ್ಲ, ಯಾಕಂದರೆ ಸ್ಯಾರಿನೂ ಸ್ವಲ್ಪ ಇದೇ ಕಲರ್ ಬರುತ್ತಲ್ಲ ಹಾಗಾಗಿ. ಬಟ್ ಲೈಟ್ ಕಲರ್ಸ್ ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವರು ಆಲ್ರೆಡಿ 1-2 ತಗೊಂಡು ಒಂದೇನೋ ನನ್ನ ಹತ್ರ ತೊಗೊಂಡಿದ್ದಾರೆ. ಸೇಮ್ ಎಲಿಫೆಂಟ್ ಮಾಪ್ಸಲ್ಲಿ ಶೈನಿ ಗ್ರೀನ್ ಕಲರ್ ಒಂದು ಲಾಸ್ಟ್ ಟೈಮ್ ಆರ್ಡರ್ ಮಾಡಿದರು. ಅದನ್ನ ನೋಡಿ ಇಷ್ಟಪಟ್ಟು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೆಲ್ಲ ನೋಡಿಬಿಟ್ಟು ಇದನ್ನು ಆರ್ಡರ್ ಮಾಡಿದರು. ಇವಾಗಂತೂ ರಿಪೀಟೆಡ್ ಕಸ್ಟಮರ್ಸ್ ಜಾಸ್ತಿ, ಯಾಕಂದರೆ ಒಂದ್ಸಲ ನೋಡಿರ್ತಾರಲ್ಲ ಯಾವ ಥರ ಇದೆ ಕ್ವಾಲಿಟಿ ಮತ್ತು ಹೇಗಿದೆ ಡಿಸೈನ್ಸು ಎಲ್ಲ. ಸೊ ಹಾಗಾಗಿ ಒಂದು ತಗೊಂಡ್ಮೇಲೆ ಅವರಿಗೆ ನಂಬಿಕೆ ಬಂದುಬಿಡುತ್ತೆ ಯಾವ ಥರ ಇವ್ರು ಮಾಡಿಸ್ತಾರೆ ಅಂತ. ಸೊ ಹಂಗಾಗಿ ರಿಪೀಟೆಡ್ ಕಸ್ಟಮರ್ಸ್ ಜಾಸ್ತಿ ಇವಾಗ. ಒಂದು 10-20 ಜನ ಹಂಗೆ ಆಗಿಬಿಟ್ಟಿದ್ದಾರೆ. ಒಂದು ಯಾವ್ದಾದ್ರು ಹೊಸ ಡಿಸೈನ್ ನೋಡಿದ ತಕ್ಷಣ ಆರ್ಡರ್ ಕೊಟ್ಬಿಡ್ತಾರೆ, ಈ ಥರದ್ದು ನನಗೂ ಒಂದು ಬೇಕು ಅಂತ ಅಂದ್ಬಿಟ್ಟು. ಹಾಗೆಯೇ ಈಗ ಯಾವ್ದಾದ್ರು ಹೊಸ ಡಿಸೈನ್ಸ್ ಕಳಿಸ್ತಾರೆ. ನಾನು ಹಾಗೇನೆ ಅವ್ರಿಗೆ ಕಷ್ಟಪಟ್ಟು ಒಂದೊಂದು ಡಿಸೈನು ತೋರಿಸಿ ಇದು ಓಕೆನಾ ಅಂತೆಲ್ಲನೂ ಮಾತಾಡಿಕೊಂಡು ಅವ್ರಿಗೆ ಒಂದೊಂದು ಮಾಡಿಸಿರ್ತೀನಲ್ಲ. ಸೊ ಹಂಗಾಗಿ ಅವರೆಲ್ಲ ನನಗೆ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು, ತುಂಬ ಚೆನ್ನಾಗಿ ಪೇಷನ್ಸಿಂದ ನನಗೆ ಎಲ್ಲನೂ ತೋರಿಸಿ ಎಲ್ಲ ಮಾಡಿದ್ರಿ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಸೊ ಹಂಗಾಗಿ ರಿಪೀಟೆಡ್ ಕಸ್ಟಮರ್ಸ್ ಇವಾಗೆಲ್ಲ ಜಾಸ್ತಿ. ನೆಕ್ಸ್ಟ್ ಒನ್ ತೋರಿಸ್ತೀನಿ ಬನ್ನಿ. ಇದು ನೆಕ್ಸ್ಟ್ ಒನ್ನು ಗ್ರೀನ್ ಚಾಟಮಲ್ಲಿ ಶೈನಿಂಗ್ ಬಿಡ್ಸು, ಇದು ಗ್ರೀನ್ ಕಲರು. ಸೊ ಇದಕ್ಕೆ ಎಲಿಫೆಂಟ್ ಮಾಪ್ಸ್ ಬಂದಿದೆ. ಸೊ ಲಾಸ್ಟ್ ರೂಬಿ ತೋರಿಸಿದ್ನಲ್ಲ, ಅವ್ರು ಲಾಸ್ಟ್ ಟೈಮ್ ಇದನ್ನು ತಗೊಂಡಿದ್ರು ಈ ಥರದ್ದು ಸೇಮು. ಈ ಸಲ ರೂಬಿ ಆರ್ಡರ್ ಕೊಟ್ಟಿದ್ರು. ಈ ಥರದ್ದಂತೂ ಎಷ್ಟು ಸೇಲ್ ಮಾಡಿದ್ದೀನೋ ಲೆಕ್ಕಕ್ಕೆ ಇಲ್ಲ. ತುಂಬ ಆರ್ಡರ್ಸ್ ಬಂದಿದ್ದಂದರೆ ಇದು ಎಲಿಫೆಂಟ್ ಡಿಸೈನಲ್ಲಿ ಈ ಥರ 4 ಮಾಪ್ಸ್ ಹಾಕಿ ಮಾಡಿಸೋದು, 2 ಮಾಪ್ಸ್ ಹಾಕಿ ಮಾಡೋದು. ಇದು ನೆಕ್ಸ್ಟ್ ಒನ್ನು ಗ್ರೀನ್ ಕಲರು, ಸ್ವಲ್ಪ ಲೈಟ್ ಕಲರ್ ಬರುತ್ತೆ ಇದು. ಇದಕ್ಕೆ ಪಿಕಾಕ್ ಮಾಪ್ಸ್ ಹಾಕ್ಸಿದ್ದೀನಿ. ಅವ್ರು ಇದೇ ಕಲರ್ ಬೇಕು ಅಂತ ಹೇಳಿದರು, ಗ್ರೀನಲ್ಲಿ ಸ್ವಲ್ಪ ಲೈಟ್ ಕಲರ್ ಬೇಕು ಅಂತ. ಸೊ ಹಾಗಾಗಿ ಈ ಕಲರ್ ಮಾಡಿದ್ದೀನಿ. ಸೊ ಗ್ರೀನಲ್ಲೂ 2 ಕಲರ್ ಬರುತ್ತೆ, ಮೆರೂನಲ್ಲೂ 2 ಕಲರ್ ಬರುತ್ತೆ. ನೀವು ನನಗೆ ಹೇಳಿದ್ರೆ ಲೈಟ್ ಕಲರ್ ಬೇಕು, ಸ್ವಲ್ಪ ಡಾರ್ಕ್ ಕಲರ್ ಬೇಕು ಅಂತಂದರೆ ನಾನು ಯಾವ ಕಲರ್ ಹೇಳಿರ್ತೀರೋ ಅದೇ ಹಾಕ್ಸ್ತೀನಿ. ನೋಡಿ ಡಾರ್ಕ್ ಕಲರು ತೋರಿಸ್ತೀನಿ. ಇದು ನೋಡಿ ಗ್ರೀನಲ್ಲಿ ಡಾರ್ಕ್ ಕಲರು, ಇದು ಕೂಡ ಸೇಮ್ ಪಿಕಾಕ್ ಮಾಪೇನೆ. ಸೊ ನೋಡಿ ಎರಡಕ್ಕೂ ಡಿಫ್ರೆನ್ಸು. ಸೊ ಇದು ಸ್ವಲ್ಪ ಗ್ರೀನ್ ಲೈಟ್ ಕಲರ್ ಬರುತ್ತೆ, ಇದು ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ. ತುಂಬ ಜನ ಡಾರ್ಕ್ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಲೈಟ್ ಕಲರ್ ಇಷ್ಟಪಡ್ತಾರೆ. ಇವ್ರು ಮೆನ್ಷನ್ ಮಾಡಿ ಹೇಳಿದರು ಲೈಟ್ ಕಲರ್ ಬೇಕು ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಈ ಕಲರ್ ಹಾಕ್ಸಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ನೋಡಿ ಪಿಕಾಕಲ್ಲೇ 2 ಮಾಪ್ಸ್ ಇರೋದು, ಗ್ರೀನ್ ಕಲರ್ 2 ಇದೆ. ಸೇಮ್ ಇದೆರಡು ಸೇಮು. ಬಟ್ ಇಲ್ಲಿಗೆ ಈ ಥರ ಬೀಡ್ಸ್ ಹಾಕಕ್ಕೆ ಹೇಳಿದರು. ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಒಬ್ರಿಗೆ ಮಾಡಿಸ್ಕೊಟ್ಟಿದ್ದೆ ಈ ಥರ. ಅದನ್ನು ನೋಡಿ ಇವ್ರೂ ಕೂಡ ಬೇಕು ಆ ಥರ ಅಂತ ಹೇಳಿದರು. ಸೊ ಹಂಗಾಗಿ ಆ ಥರ ಮಾಡಿಸಿದ್ದೀನಿ. ಮತ್ತು ಇದು 3 ಲೇಯರು ಲಕ್ಷ್ಮಿ ಬಂದಿದೆ. ಇಲ್ಲಿ 3 ಲೇಯರು, ಇದು ಡಾರ್ಕ್ ಗ್ರೀನೇ ಬರುತ್ತೆ. ಮತ್ತು ಇದು ಕೂಡ 3 ಲೇಯರ್. ಇದನ್ನೆಲ್ಲ ಮತ್ತೆ ಹಾಕಕ್ಕೆ ತೋರಿಸಿದ್ರೆ ಲೇಟ್ ಆಗಿಬಿಡುತ್ತೆ, ಇವಾಗ ಕೊರಿಯರ್ ಮಾಡೋಕ್ಕೆ ಹೋಗಬೇಕು. ಸೊ ಹಂಗಾಗಿ ಹಾಗೇನೆ ತೋರಿಸ್ತಾ ಇದ್ದೀನಿ. ಇದು ಲಕ್ಷ್ಮಿ ಮೆರೂನ್ ಕಲರು. ಇದು ನೋಡಿ ನೆಕ್ಸ್ಟ್ ಒನ್ನು ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ. ಈ ಥರದ್ದು ನನ್ನಲ್ಲಿ ಫಸ್ಟ್ ಟೈಮ್ ಮಾಡಿಸಿರೋದು. ಕಸ್ಟಮರೇ ಕಳಿಸಿದ್ರು ಈ ಥರ ಬೇಕು ಅಂತ.
ಸೊ ಈ ಥರ ಪೆಂಡೆಂಟು, ಸ್ಟೆಪ್ ಪೆಂಡೆಂಟ್ ಇದು. ಮತ್ತು ಇದಕ್ಕೆ 2 ಮಾಪ್ಸ್ ಹಾಕ್ಸಿರೋದು, ಹಿಂದಗಡೆನೂ ಮಾಪ್ಸ್ ಇಲ್ಲ, ಬರೀ 2 ಮಾಪ್ಸು ವಿತ್ ಪೆಂಡೆಂಟು. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ಇದು. ಕೆಳಗಡೆ ಇಲ್ಲಿ ಗ್ರೀನ್ ಮತ್ತು ಪರ್ಲ್ ಇದೆ. ಸೊ ಇಲ್ಲಿ ಗ್ರೀನು ಇಲ್ಲೂ ಪರ್ಲ್ ಇದೆಯಲ್ಲ, ಸೊ ಹಂಗಾಗಿ ಇದು ಮ್ಯಾಚ್ ಆಗ್ತಾ ಇದೆ ಇದಕ್ಕೆ. ಸೊ ಈ ಕಸ್ಟಮರ್ ಅಂದರೂ ತುಂಬ ಆರ್ಡರ್ಸ್ ಕೊಟ್ಟಿದ್ದಾರೆ. ಇದು ಆಲ್ರೆಡಿ ಒಂದು 7th 8th ಆರ್ಡರ್ ಅನ್ಸುತ್ತೆ. ಸೊ ಇದು ನೋಡಿ ಯುನೀಕ್ ಆಗಿದೆ. 2 ಒಬ್ಬರೇನೆ ಆರ್ಡರ್ ಮಾಡಿದ್ದು, ಸೆಟ್ ಬೇಕು ಅಂತ ಅಂದ್ಬಿಟ್ಟು. ಪಾಪ ಇವರಂತೂ ಆಲ್ಮೋಸ್ಟ್ ಒಂದು 10 to 15 ಡೇಸೇ ವೆಯ್ಟ್ ಮಾಡಿದ್ರು ಅಂತ ಅನ್ಸುತ್ತೆ. ನಾನು ಲಾಸ್ಟ್ ಟೈಮ್ ದೊಡ್ಡ ಪೆಂಡೆಂಟ್ ಚಿಕ್ಕ ಪೆಂಡೆಂಟ್ ಎಲ್ಲ ಬಂದಿದೆ ಅಂತ ಹೇಳಿದ್ನಲ್ಲ, ಸೊ ಅವ್ರು ದೊಡ್ಡ ಪೆಂಡೆಂಟ್ ಬೇಕು ಅಂತ ಅಂದಿದ್ರು. ನನ್ನ ಹತ್ರ ಸ್ಟಾಕ್ ಖಾಲಿ ಆಗೋಗ್ಬಿಟ್ಟಿತ್ತು. ಕೊನೆಗೂ ಅವ್ರಿಗೆ ಹುಡುಕಿ ತರಿಸಿ ಕೊಟ್ಟಿದ್ದಾಯಿತು. ಆಲ್ಮೋಸ್ಟ್ 10-15 ಡೇಸ್ ವೆಯ್ಟ್ ಮಾಡ್ತೀನಿ ಪರವಾಗಿಲ್ಲ ಅಂತ ಹೇಳಿದರು. ಬಟ್ ಚೋಕರ್ ಮುಂಚೆನೇ ರೆಡಿ ಆಗಿತ್ತು, ಬಟ್ ಈ ಪೆಂಡೆಂಟ್ ಸಿಗೋಕ್ಕೆ ಒಂದು 10-15 ಡೇಸ್ ಆಯಿತು. ಸೊ ಈ ಕಲರ್ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಗೊತ್ತೇ ಇರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮ್ಯಾಚಿಂಗು. ಸೊ ಒಂದೊಂದು ಐಡಿಯಾನೇ ಇರಲ್ಲ, ಕಸ್ಟಮರ್ ಮಾಡಿಸಿರ್ತಾರಲ್ಲ, ಅದನ್ನ ವೇರ್ ಮಾಡಿದ್ಮೇಲೆ ಗೊತ್ತಾಗೋದು ಇಷ್ಟು ಚೆನ್ನಾಗಿ ಕಾಣಿಸುತ್ತಾ ಇದು ಅಂತ. ಈಗೊಂದು ನಂಗೆ ಐಡಿಯಾ ಬಂದ್ಬಿಟ್ಟಿದೆ, ಸಿಲ್ವರ್ ಜ್ಯುವೆಲ್ರಿ ಎಲ್ಲ ಸೇಲ್ ಮಾಡಿ ನಾನೇ ಇವಾಗ ಒಂಥರ ಒಂದು 10-15 ವರ್ಷದಿಂದ ಸಿಲ್ವರ್ ಜ್ಯುವೆಲ್ರಿ ಬಿಸ್ನೆಸ್ ಮಾಡ್ತಾ ಇದ್ದೀನೇನೋ ಅಂತ ಅನಿಸ್ಬಿಟ್ಟಿದೆ. ಸೊ ನೋಡಿ ಈ ಥರ ಕಾಣಿಸುತ್ತೆ ನೋಡಿ. ಇಲ್ಲಿಂದನೇ ನಿಮಗೆ ಮಾಪ್ಸು ಕಾಣಿಸುತ್ತೆ. ಹಿಂದೆ 2 ಲೈನ್ ಹಾಕ್ಸಿದ್ದೀನಲ್ಲ, ಸೊ ಇಲ್ಲಿ 2 ಲೈನ್ ಬರೋದು, 3 ಲೈನ್ ಬರಲ್ಲ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಕೇಳ್ತಾ ಇರ್ತೀರಾ ಹಿಂದೆ 2 ಲೈನ್ ಇದೆ ಅಂತ. ಇಲ್ಲಿ ನೋಡಿ ಲಾಸ್ಟ್ ಮಾಪಿಗೆ ಇಲ್ಲಿ ಒಂದೇ ಒಂದು ಹುಕ್ ಇರುತ್ತೆ. ಸೊ ಅದಕ್ಕೆ 2 ಲೈನ್ಸ್ ಹಾಕ್ಸ್ತೀನಿ, 3 ಲೈನ್ಸ್ ಎಲ್ಲ ಹಾಕ್ಸೋಕ್ಕಾಗಲ್ಲ. ಇದೇನು ಕಾಣಿಸಲ್ಲ, ಹಿಂದಗಡೆ ಟ್ಯಾಗ್ ಕಾಣಿಸ್ಬಾರ್ದು, ಮಾಪ್ ಕಾಣಿಸ್ಬೇಕು ನೋಡಿ. ಇಲ್ಲಿಂದನೇ ದಾರ ಹಾಕ್ಬಿಟ್ರೆ ಇಲ್ಲಿಂದನೇ ದಾರ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಅಲ್ಲಿಗೆ ಒಂದು 2 ಲೈನ್ ಈ ಥರ ಬೀಡ್ಸ್ ಕೊಟ್ಟರೆ ಇಲ್ಲಿ 6 ಮಾಪ್ಸು ನಿಮಗೆ ವಿಸಿಬಲ್ ಆಗುತ್ತೆ. ಇಲ್ಲಾಂದರೆ ಹಿಂದೆ ಹೋಗಿ ಅದು ಕಾಣಿಸೋದೇ ಇಲ್ಲ. ಸುಮ್ಮನೆ ಆ ಮಾಪ್ಸಿಗೆ, ಆ 2 ಮಾಪ್ಸಿಗೆ ದುಡ್ಡು ವೇಸ್ಟ್ ಆಗುತ್ತಲ್ವಾ. ತುಂಬ ನೀವು ರೆಡಿ ತೊಗೊತೀರಲ್ಲ ಶಾಪ್ಸಲ್ಲೆಲ್ಲ, ಅಲ್ಲಿ ಇಲ್ಲಿಂದನೇ ಸ್ಟಾರ್ಟ್ ಮಾಡಿರ್ತಾರೆ. ನನ್ನ ಹತ್ರ ಮಾತ್ರ ಈ ಥರ ಯುನೀಕಾಗಿ ಇರೋದು, ಯುನೀಕಾಗಿ ನಾನು ಮಾಡಿರೋ ಕಾನ್ಸೆಪ್ಟ್ ಇದು. 6 ಮಾಪ್ಸ್ ಕಾಣಿಸ್ಲಿ, 2 ಕಡೆನೂ 3 ಕಾಣಿಸ್ಲಿ ಅಂತ ಅಂದ್ಬಿಟ್ಟು. ನಾನು ನಿಮಗೆ ಮೆರೂನ್ ಕಲರ್ ತೋರಿಸಿದ್ನಲ್ಲ, ಅದರಲ್ಲೇ ಮಾಪ್ಸ್ಗಳು ನೋಡಿ ಡಿಫ್ರೆಂಟ್ ಆಗಿರೋದಿದೆ. ಸೊ ಲಕ್ಷ್ಮಿ ಈ ಥರ 4 ಇರೋದು, ಇದಕ್ಕೆ 4 ಲೈನ್ಸು, ಇದರ ಪರ್ಲು ಹಾಕ್ಸ್ಕೊಳ್ಬೋದು, ಚೆನ್ನಾಗಿರುತ್ತೆ. ಒಂದೊಂದು ಥರ ಪ್ರೈಸ್ ಇದೆ. ಇದು ಎಲ್ಲದೂ ಒಂದೊಂದು ವೇಟ್ ಇದೆ, 16, 15, 14 ಆ ಥರ ಇದೆ. ಸೊ ಯಾರಿಗಾದರೂ ಬೇಕು ಅಂತಂದರೆ ಬೇಗ ಬುಕ್ ಮಾಡ್ಕೊಳ್ಳಿ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ. ಇದಂತೂ ಎಷ್ಟು ಸೇಲ್ ಮಾಡಿದ್ದೀನಿ ಗೊತ್ತಾ, ತುಂಬ ಜನ ಇದನ್ನ ಇಷ್ಟಪಟ್ಟು ತೊಗೊಂಡಿದ್ರು. ಎಲಿಫ್ಯಾಂಟು ಇಲ್ಲಿ ಮೆರೂನ್ ಇರೋದ್ರಿಂದ ಇದಕ್ಕೆ ಮೆರೂನ್ ಬೀಡ್ಸ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪರ್ಲು ಹಾಕಿಸ್ಬೋದು, ಇಲ್ಲ ಮೇಲೆ ಈ ಕಲರ್ ಗ್ರೀನ್ ಚಾಟಮ್ ಹಾಕ್ಸಿ ಕೆಳಗಡೆ ಫುಲ್ ಪರ್ಲ್ ಹಾಕ್ಸಿದ್ರು ಕೂಡ ಚೆನ್ನಾಗಿರುತ್ತೆ. ನಾನು ಎಲ್ಲ ಜೋಡಿಸಿದ್ದೀನಿ. ಇವಾಗ ನಾನು ಯಾವ್ದಾವ್ದು ವೇರ್ ಮಾಡಿದ್ನೋ ಅದನ್ನೆಲ್ಲನೂ ನಾನು ನಿಮಗೆ ಮತ್ತೆ ತೋರಿಸ್ತೀನಿ. ಅದಾದ್ಮೇಲಿಂದ ವ್ಲಾಗ್ನ ಎಂಡ್ ಮಾಡ್ತೀನಿ, ಓಕೆನಾ. ಇದು ನೋಡಿ ಕಾಸಿನ ಸರ, ತುಂಬ ದಿನದಿಂದ ಒಬ್ರು ಕಸ್ಟಮರ್ ಬೇಕು ಅಂತ ಹೇಳ್ತಾನೆ ಇದ್ರು. ಮೊನ್ನೆ ತಾನೇ ಸ್ಟೇಟಸಲ್ಲಿ ಹಾಕಿದ್ದೆ ಕಾಸಿನ ಸರ ಬಂದಿದೆ ಅಂತ ಅಂದ್ಬಿಟ್ಟು. ತುಂಬ ಗ್ರ್ಯಾಂಡಾಗಿದೆ. 93 ಗ್ರಾಮ್ಸ್ ಏನೋ ಬರುತ್ತೆ ಇದು. ನೀವು ಗೋಲ್ಡಲ್ಲಿ ಮಾಡಿಸ್ತೀರ 93 ಗ್ರಾಮ್ಸ್ಗೆ ಅಂದರೆ 9,30,000ವರೆಗೂ ಆಗುತ್ತೆ. ಸಿಲ್ವರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಾನು ಈ ಸ್ಯಾರಿಗೆ ಹಾಕಿರೋದಕ್ಕೆ ಸ್ವಲ್ಪ ದೊಡ್ಡದು ಅಂತ ಅನಿಸ್ತಾ ಇರ್ಬೋದು, ಬಟ್ ಫಂಕ್ಷನಿಗೆ ಮದುವೆಗೆಲ್ಲ ಹಾಕಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಲಿಮಿಟೆಡ್ ಸ್ಟಾಕ್ ಇದೆ, ಯಾರಿಗಾದರೂ ಬೇಕು ಅಂತ ಅಂದರೆ ಬುಕ್ ಮಾಡ್ಕೊಳ್ಳಿ. ಮದುವೆ ಸೀಸನ್ ಅಲ್ವಾ, ಯಾರ್ಯಾರು ಬ್ರೈಡ್ ಇದ್ದೀರಾ ಅವರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮುಹೂರ್ತಕ್ಕೆಲ್ಲ ಹಾಕೊಂಡ್ರೆ. ಮತ್ತು ಚೋಕರಲ್ಲಿ ಇದು 3 ಚೋಕರ್ ಇದೆ, ಯಾರಿಗಾದರೂ ಬೇಕು ಅಂತಂದರೆ ಬೇಗ ಬುಕ್ ಮಾಡ್ಕೊಳ್ಳಿ. ಇದು 3 ಚೋಕರ್ ಇರೋದಿನ್ನ. ಸೊ ಇದು ಎಲ್ಲ 3 ಲೇಯರ್ಸ್ತೇನೆ, ಮತ್ತು ಇದೊಂದು. ಸೊ ಟೋಟಲ್ 3 ಚೋಕರ್ಸ್ ಇದೆ. ಬೇಕು ಅಂತಂದರೆ ಬುಕ್ ಮಾಡ್ಕೋಬೋದು. ಮತ್ತು ಏನೇನು ಇದೆ ಅಂತ ತೋರಿಸ್ತೀನಿ ನಾನು ಈ ವಿಡಿಯೋದಲ್ಲಿ. ಮಾಪ್ಸ್ಗಳು ಬಂದಿದೆ, ಸುಮಾರು ಮಾಪ್ಸ್ ತರಿಸಿದ್ದೀನಿ, ಬೇಗ ಖಾಲಿ ಆಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಇದು ಫುಲ್ಲು ಮಾಪ್ಸೇ ಇರೋದು. ಸೊ ಎಲಿಫ್ಯಾಂಟ್ ಮಾಪು ಎಲ್ಲ 4 ಲೇಯರ್ಸ್ ಇದೆ. ಲಕ್ಷ್ಮಿ 3 ಲೇಯರ್ ತುಂಬ ಸಿಂಪಲ್ಲಾಗಿ ಕಾಣಿಸುತ್ತಲ್ವ, ಸೊ ಹಾಗಾಗಿ ಈ ಸಲ ಜಾಸ್ತಿ ನಾನು 4 ಲೇಯರ್ಸ್ ತರಿಸಿದ್ದೀನಿ. ಇದು ನೋಡಿ ಪಿಕಾಕ್.
ಎಲ್ಲದೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಕಾರ್ಸ್ಗಳಿದ್ದಾವೆ. ನೋಡಿ ಇದು ಕಾಸುಗಳು. ನಾನು ಕಾಸಿಂದು ಸರ ತೋರಿಸಿದ್ನಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಇಷ್ಟು ಕಾಸಿದ್ದಾವೆ ಇನ್ನು. ಸೊ ಮತ್ತೆ ಕಾಸು ಬೇಕು ಅಂತಂದರೆ ಸುಮಾರು ದಿನ ವೆಯ್ಟ್ ಮಾಡಬೇಕು. ಇದು 93 ಗ್ರಾಮ್ಸ್ ಬರುತ್ತೆ, ವೆಯ್ಟ್ ಜಾಸ್ತಿ. ಅದು ತುಂಬ ಕಡಿಮೆಯಲ್ಲಿ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ, ಬಡ್ಜೆಟ್ ಫ್ರೆಂಡ್ಲಿ ಅದು. ನೋಡಿ ನಾನು ನಿಮಗೆ ಎಲ್ಲನೂ ಒಂದೊಂದೇ ಇಟ್ಟು ತೋರಿಸೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲನೂ ಇಟ್ಟು ರೆಡಿ ಮಾಡಿದ್ದೀನಿ. ಸೊ ಇದು ಚೋಕರು. ಸೊ ಈಗ ಅವೈಲಬಲ್ ಇರೋದು ಇದು 3 ಚೋಕರ್ ಅವೈಲಬಲ್ ಇದೆ. ಮತ್ತು ಇದು ಕಾಸಿನ ಸರ. ಇದು ಹೊಸದಾಗಿ ಬಂದಿರೋ ಮಾಪ್ಸು. ಸುಮ್ಮನೆ ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಇಟ್ಟಿದ್ದೀನಿ ಸ್ಯಾಂಪಲ್ಲಿಗೆ. ತುಂಬಾ ಇದೆ. ಇದು ಒಂದು 100 ಪೀಸ್ ಏನೋ ತರಿಸಿರೋದು. ಸೊ ಇದು ಕಾಸು. ಮತ್ತು ಇಲ್ಲಿ ಮೆರೂನ್ ಕಲರ್ ಇದೆಯಲ್ಲ, ಸೊ ಇದರಲ್ಲೇ ಇದೆಲ್ಲ ಮಾಪ್ಸು, ಬೇರೆ ಬೇರೆ ಮಾಪ್ಸ್ ಇದೆ. ಇದು ಎಲಿಫೆಂಟು. ಬೇರೆ ಬೇಕು ಅಂತ ಅಂದರೆ ಆರ್ಡರ್ ಮಾಡ್ಬೋದು. ಇದು ನೋಡಿ ಲಾಂಗ್ ಹಾರಗಳು ಎಲ್ಲ ಒಂದೇ ಮಾಪ್ಸು, ಒಂದೇ ಪೆಂಡೆಂಟ್ಸು, ಕಲರ್ ಮಾತ್ರ ಚೇಂಜು. ಒಂದು ಹವಳ ಇದೆ, 2 ಪರ್ಲು ಮತ್ತು ಡಾರ್ಕ್ ಗ್ರೀನು. ಮತ್ತು ಇದು ನೋಡಿ ಫುಲ್ ಸಿಲ್ವರು. ಇದು ಕಾಸಿನ ಸರ ಹಾಕಿ ಎಲ್ಲ ತೋರಿಸಿದ್ದೀನಿ. ಸುಮ್ಮನೆ ನಿಮಗೆ ಇಲ್ಲಿ ಹಿಂಗೆ ತೋರಿಸಿದ್ರೆ ಡಿಸೈನ್ ಗೊತ್ತಾಗ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಬಟ್ ವಿಡಿಯೋದಲ್ಲೇ ಬೇರೆ ಥರ ಬರ್ತಾಯಿದೆ. ಇದು ಲೈಟ್ ಹಾಕ್ಕೊಂಡು ಮಾಡ್ತಾ ಇರೋದಲ್ವ, ಹಾಗಾಗಿ. ಇದು ನೋಡಿ ಪಿಕಾಕು 2 ಲೇಯರ್ಸು. ಕೆಳಗಡೆಗೆ ಈ ಥರ ಬೀಡ್ಸ್ ಕೊಡಿಸಿದ್ದಾರೆ, ಸ್ಟೆಪ್ ಥರ ಕಾಣಿಸುತ್ತೆ. ಇದು 3 ಲೇಯರು ಲಕ್ಷ್ಮಿ. ಇದು 3 ಲೇಯರ್ ಲಕ್ಷ್ಮಿ ಗ್ರೀನು. ಇದು 2 ಮಾಪ್ಸ್ ಇರೋದು 4 ಲೇಯರು ಗ್ರೀನು. ಇದು 4 ಮಾಪ್ಸ್ ಇದೆ ಗ್ರೀನು. ಇದು 4 ಮಾಪ್ಸೆ ಗ್ರೀನು, ಚಾಟಮ್ ಬೀಡ್ಸು. ಮತ್ತು ಇದು ರೂಬಿ 4 ಪಿಕಾಕ್ಸ್ ಇದೆ. ಇದನ್ನ ತೋರಿಸಿದ್ನಲ್ಲ ಈ ಸಲ ಹೊಸದಾಗಿ ಮಾಡಿರೋದು ಅಂತ ಅಂದ್ಬಿಟ್ಟು. ಸ್ವಲ್ಪ ಏಜ್ ಆಗಿರುತ್ತಲ್ಲ ಅವರೆಲ್ಲ ದೊಡ್ಡದು ಈ ಥರದ್ದೆಲ್ಲ ಹಾಕೋಕ್ಕೆ ಒಬ್ಬೊಬ್ರು ಇಷ್ಟಪಡಲ್ಲ. ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ಒಬ್ಬೊಬ್ರು ದೊಡ್ಡದಾಗುತ್ತೆ ಹಂಗೆ ಅಂತ ಅಂತಾರೆ. ಅವರಿಗೆ ಈ ಥರದನ್ನ ಮಾಡಿಸ್ಕೊಳ್ಬೋದು, ಚೆನ್ನಾಗಿರುತ್ತೆ. ಸೊ ಇದು ನೋಡಿ ಹಾಕಿ ತೋರಿಸಿದ್ನಲ್ಲ, ತುಂಬ ಯುನೀಕ್ ಆಗಿದೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಚೋಕರ್ಸು. ಸೊ ಇಷ್ಟು ಇವತ್ತು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಇವಾಗ ಇದನ್ನೆಲ್ಲ ಕೊರಿಯರ್ ಮಾಡಿ ಕಳಿಸೋ ಅಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಡುತ್ತೆ. ಸಂಜೆನೇ ಆಗುತ್ತೆ ಇದನ್ನೆಲ್ಲ ಕೊರಿಯರ್ ಮಾಡಿ ಕಳಿಸೋ ಅಷ್ಟೊತ್ತಿಗೆ ನಾನು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಯಾರಿಗೆಲ್ಲ ಬೇಕು ಬೇಗ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ, ಓಕೆನಾ? ಒಂದು ಜ್ಯುವೆಲ್ರಿನ ಚೋಕರ್ ಮತ್ತು ಇನ್ನೊಂದು ಲಾಂಗ್ ಹಾರ ನನ್ನ ಕತ್ತಲ್ಲೇ ಇದೆ. ಸೊ ಇಲ್ಲಿಟ್ಟೇ ಇಲ್ಲ, ಇಲ್ಲಿಡಕ್ಕೆ ಜಾಗನೇ ಇಲ್ಲ, ಎಲ್ಲ ಫುಲ್ಲಾಗೋಯ್ತು. ಹಾಗಾಗಿ ನಾನು ಕತ್ತಲ್ಲೇ ಹಾಕ್ಕೊಂಡಿದ್ದೀನಿ. ಎಲ್ಲ ಜ್ಯುವೆಲ್ರಿಗಳನ್ನೂ ನಾನು ನಿಮಗೆ ತೋರಿಸಿದ್ದೀನಿ. ಯಾವುದಾದ್ರೂ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ. ವೇರ್ ಮಾಡಿದಾಗ ಸರಿಯಾಗಿ ಗೊತ್ತಾಗಲ್ಲ ಅಂತ ಒಬ್ಬೊಬ್ರು ಹೇಳ್ತಾ ಇದ್ರಿ, ಹಾಗಾಗಿ ಇಟ್ಟು ಕೂಡ ತೋರಿಸಿದ್ದೀನಿ. ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ. ಪ್ರತಿಯೊಂದು ಪಿಕ್ಚರ್ಸ್ ನನ್ನ ಹತ್ರ ಇರಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಪಿಕ್ಚರ್ಸ್ ಒಂದೊಂದು ಕಳ್ಸೋಕ್ಕೆ ಕಷ್ಟ. ಸೊ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಪ್ರೈಸ್ ಎಲ್ಲನೂ ಅದರಲ್ಲಿ ಹೇಳ್ತೀನಿ. ಎಲ್ರಿಗೂ ಹ್ಯಾಪಿ ಯುಗಾದಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಯುಗಾದಿ ಹಬ್ಬ ಆದಮೇಲೆ ಅನಿಸುತ್ತೆ ವ್ಲಾಗ್ ಮಾಡೋದು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಪಾಪು ಅಳ್ತಾ ಇದ್ದಾನೆ, ಇಲ್ಲಿ ಒಳಗೆ ಬಂದು ಎಲ್ಲನೂ ಅವ್ನು ಕಿತ್ತಾಕಬೇಕು. ಅವರಪ್ಪ ಇಟ್ಕೊಂಡಿದ್ದಾರೆ, ಅದಕ್ಕೆ ಅಳ್ತಾ ಇದ್ದಾನೆ. ಹಾಗಾಗಿ ಬೇಗ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಟಾಟಾ, ಬಾಯ್.